ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿನ ದೇವರ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 37 ಅದರ 34ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಕೀರ್ತನೆಗಾರನಾದ ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತಹ ಅಥವಾ ತಿಳಿಸುವಂತಹ ಒಂದು ಕೀರ್ತನೆ. ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವಂತಹ ಒಂದು ಕೀರ್ತನೆ. ಕೆಲವು ಸಂದರ್ಭದಲ್ಲಿ ದುಷ್ಟರ ಅಥವಾ ಯೇಸುಸ್ವಾಮಿಯನ್ನು ನಂಬದೇ ಇರುವ, ಯೇಸುಸ್ವಾಮಿಯನ್ನು ತಿಳಿಯದೇ ಇರುವ, ಅಥವಾ ಯೇಸುವನ್ನು ಅಥವಾ ದೇವರನ್ನು ಆರಾಧನೆ ಮಾಡದೇ ಇರುವಂತಹ ವ್ಯಕ್ತಿಗಳ ಸಂಪತ್ತನ್ನು ನೋಡಿದಾಗ ಅಥವಾ ಅವರ ಒಂದು ಬೆಳವಣಿಗೆಯನ್ನು ನೋಡಿದಾಗ ನಮ್ಮಲ್ಲಿ ಒಂದು ನಿರಾಶೆ ಉಂಟಾಗೋದು ಸಹಜ. ನಮ್ಮಲ್ಲಿ ಒಂದು ವೇದನೆ ಉಂಟಾಗ್ತದೆ. ಯಾಕೆ ಆರಾಧನೆ ಮಾಡುವಂತಹ ನನ್ನಲ್ಲಿ ಒಂದು ಬದಲಾವಣೆ ಇಲ್ಲ, ಒಂದು ಅಭಿವೃದ್ಧಿ ಇಲ್ಲ, ಒಂದು ಉನ್ನತವನ್ನು ಕಾಣೋದಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಯೇಸು ಸ್ವಾಮಿಯನ್ನು ನಂಬದೇ ಇರೋರು ಎಷ್ಟೋ ಜನ ಒಳ್ಳೆ ರೀತಿಯಲ್ಲಿದ್ದಾರೆ. ಆದರೆ ಆತನನ್ನು ನಂಬಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ಸಮಸ್ಯೆ, ಈ ರೀತಿ ಯೋಚನೆ ಮಾಡಿ ನಿರಾಶೆ ಪಡುವಂತಹ ಅನುಭವವನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ದಾವೀದನು ಜನರಿಗೆ ತಿಳಿಸ್ತಾ ಇದ್ದಾನೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನೋಡಿ ನಿರಾಶರಾಗಬಾರ್ದು, ನಂಬಿಕೆಯನ್ನು ಕಳ್ಕೋಬಾರ್ದು, ದೇವರ ಮೇಲಿಟ್ಟಂಥ ನಂಬಿಕೆಯನ್ನು ಕಳ್ಕೋಬಾರ್ದು. ದುಷ್ಟರ ಒಂದು ಸೌಭಾಗ್ಯ, ದುಷ್ಟರು ಅಂತ ಹೇಳಿದಾಗ ಏನೋ ಮಹಾಪಾಪಿಗಳು ಅನ್ನೋ ರೀತಿಯಲ್ಲಿ ಮಾತ್ರ ಅಲ್ಲ, ದೇವರನ್ನು ಯೆಹೋವನನ್ನು ನಂಬದೇ ಇರೋರು ಎಂಬುದಾಗಿ ಅವನು ಉದ್ದೇಶ ಮಾಡ್ತಾರೆ. ದೇವರನ್ನು ನಂಬದೆ, ದೇವರನ್ನು ಆರಾಧನೆ ಮಾಡದೆ, ದೇವರಿಗೆ ವಿರುದ್ಧವಾಗಿ ಜೀವಿಸುವಂತಹ ವ್ಯಕ್ತಿಗಳು, ಅವರ ಒಂದು ಸಂಪತ್ತು ಹೆಚ್ಚಾಗ್ತಾ ಇರುವಾಗ, ಅವರು ಆರ್ಥಿಕವಾಗಿ ಸದೃಢ ಆಗ್ತಾ ಇರುವಾಗ ಕೆಲವು ಟೈಮ್ಗಳಲ್ಲಿ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂದರೆ ಅವ್ರು ಏನೂ ಪ್ರಾರ್ಥನೆ ಮಾಡಲ್ಲ, ಅವರಿಗೆ ಏನೂ ಸಮಸ್ಯೆ ಇಲ್ಲ. ನಾವು ಆಸಾಪನು ಸಹ ಅದನ್ನೇ ತನ್ನ ಕೀರ್ತನೆಯಲ್ಲಿ ಹೇಳ್ತಾನೆ. ಆಸಾಪನು ಸಹ ತನ್ನ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ, 73ನೇಯ ಕೀರ್ತನೆಯಲ್ಲಿ ಆತನು ಅದೇ ರೀತಿಯಲ್ಲಿ ಮಾತನಾಡುವುದನ್ನು ನಾವು ನೋಡ್ತೇವೆ. ನಾನು ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡಿದ್ದು, ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡದ್ದು ವ್ಯರ್ಥ ಆಗಿದೆ. ಯಾಕೆ ಅಂದರೆ ನಾನು ಪ್ರತಿದಿನ ವ್ಯಾಧಿ ಪೀಡಿತನಾಗಿದ್ದೇನೆ, ಆದರೆ ದುಷ್ಟರಿಗೆ ಯಾವ ಸಮಸ್ಯೆ ಇಲ್ಲ. 2ನೇ ವಾಕ್ಯ ಓದ್ತೇವೆ, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ಅವರಿಗೆ ಮರಣ ಇಲ್ಲ, ಅವರ ಕಾಯ ಕೊಬ್ಬುಳ್ಳದಾಗಿದೆ, ಕಷ್ಟಗಳೇ ಇಲ್ಲ, ಅವರಿಗೆ ವೇದನೆ ಇಲ್ಲ, ನಿರಾಶೆ ಇಲ್ಲ, ದುಃಖ ಇಲ್ಲ. ಇದನ್ನೆಲ್ಲ ಆಸಾಫ ಹೇಳೋದನ್ನು ನಾವು ನೋಡ್ಬೋದು. ಆಸಾಫನು ಈ ರೀತಿಯಲ್ಲಿ ತನ್ನ ವೇದನೆಯನ್ನು ಹಂಚ್ಕೊಳ್ತಾನೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಅಂಥದ್ದನ್ನು ನೋಡಿ ನೀನು ವೇದನೆ ಪಡಬೇಡ, ಅದನ್ನು ನೋಡಿ ನೀನು ನಿರಾಶೆ ಪಡಬೇಡ, ಅದನ್ನು ನೋಡಿ ನೀನು ನಂಬಿಕೆಯನ್ನು ಕಳ್ಕೊಬೇಡ. ಎಷ್ಟೋ ಸಂದರ್ಭದಲ್ಲಿ ದೇವರ ಮಕ್ಕಳು ಸಹ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ. ಅವು ಇಲ್ಲ, ಯಾಕೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ರು ನನಗೆ ಯಾಕೆ ದೇವರು ಬದಲಾವಣೆ ಮಾಡಿಲ್ಲ, ನನ್ನ ಸ್ಥಿತಿ ಬದಲಾಗ್ತಾ ಇಲ್ವಲ್ಲ, ಪಕ್ಕದ ಮನೆಯವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಆರೋಗ್ಯವಾಗಿದ್ದಾರೆ, ಅವರಿಗೆ ಯಾವ ತೊಂದರೆನೂ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನಿರೀಕ್ಷೆಯನ್ನು ನೀನು ಕಳ್ಕೊಬೇಡ, ನೀನು ನಿರೀಕ್ಷೆಯನ್ನು ಕಳ್ಕೊಬೇಡ, ನೀನು ಕಾಯ್ತಾ ಇರು. ಆದ್ದರಿಂದ ದಾವೀದನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಆತನ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳು ಆತನಿಂದ ಯಾವ ಆಶೀರ್ವಾದ ಸಿಗಲಿಲ್ಲ ಅಂಥೇಳಿ ಆತನ ಮಾರ್ಗವನ್ನು ಬಿಡಬೇಡಿ, ಆತನ ಮಾರ್ಗವನ್ನು ಅನುಸರಿಸಿ ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗ್ರಿ. ಯಾಕೆ ದೇವರ ವಾಕ್ಯ ಹೇಳ್ತದೆ, ಆಗ ಆತನು ನಿನ್ನನ್ನು ಮುಂದಕ್ಕೆ ತರ್ತಾನೆ. ನಿನ್ನನ್ನು ಅವನು ಮುಂದೆ ತರುವಂಥ ಒಂದು ದಿವಸ ಇದೆ. ಇವತ್ತು ದುಷ್ಟರು ಮುಂದೆ ಇದ್ದಾರೆ, ದುಷ್ಟರು ಉನ್ನತದಲ್ಲಿದ್ದಾರೆ, ದೇವರನ್ನು ಆರಾಧನೆ ಮಾಡುವವರು ಉನ್ನತವಾದ ಸ್ಥಾನದಲ್ಲಿದ್ದಾರೆ. ನೀನು ಕೆಳಮಟ್ಟ ಸ್ಥಾನದಲ್ಲಿದ್ದೀಯಾ. ಅದನ್ನು ನೋಡಿ ನೀನು ನಿರಾಶೆ ಪಡಬೇಡ, ಅದನ್ನು ನೋಡಿ ನೀನು ದುಃಖ ಪಡಬೇಡ. ಯಾಕೆ ನೀನು ಆ ಮಾರ್ಗದಲ್ಲೇ ಅನುಸರಿಸೋದಾದರೆ, ಆತನ ಮಾರ್ಗವನ್ನೇ ನೋಡೋದಾದರೆ, ನಿನ್ನನ್ನು ಒಂದು ದಿವಸ ಮುಂದಕ್ಕೆ ತರುವಂಥ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಮೇಲೆ ತರುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ.
ಈಗಾಗಲೇ ಸಮಯದಲ್ಲಿ ನನ್ನನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನನ್ನು ನೀನು ಆಶ್ರಯಿಸು. ಆತನ ಚಿತ್ತವನ್ನು ನೀನು ಮಾಡುತ್ತಾ ಆತನ ಮಾರ್ಗದಲ್ಲಿ ಮುಂದೆ ಹೋಗೋದಾದರೆ ಒಂದು ದಿವಸ ಬರ್ತದೆ, ನಿನ್ನನ್ನು ಆ ಉನ್ನತ ಸ್ಥಳದಲ್ಲಿ ನಡೆಸುವಂತಹ ಒಬ್ಬ ದೇವರು, ನಿನ್ನನ್ನು ಉನ್ನತವಾಗಿ ನಡೆಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ದಿವಸಗಳ ನಂಬಿಕೆಯನ್ನು ಕಳ್ಕೊಬೇಡಿ, ನಿರಾಶರಾಗಬೇಡಿ. ದೇವರ ಮೇಲೆ ಭಾರವನ್ನು ಹಾಕಿ ದೇವರ ಮಾರ್ಗವನ್ನು ಅನುಸರಿಸುತ್ತಾ, ದೇವರ ಚಿತ್ತವನ್ನು ಅನುಸರಿಸುತ್ತಾ ದೇವರಿಗಾಗಿ ಜೀವಿಸುವಾಗ ಆತನು ನಿಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈ ದಿವಸಗಳಲ್ಲಿ ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಾವು ಆಸಾಪನ ಹಾಗೆ ಅವರ ಸೌಭಾಗ್ಯವನ್ನು, ದುಷ್ಟರ ಸೌಭಾಗ್ಯವನ್ನು ನೋಡಿ ಉರಿಗೊಂಡು ನಿರಾಶರಾಗುವುದಲ್ಲ, ಆದರೆ ದಾವೀದನ ಹಾಗೆ ನಿರೀಕ್ಷೆಯನ್ನು ಕಳಕೊಳ್ಳದೆ ನಿರೀಕ್ಷೆಯಿಂದ ನಾವು ಆತನ ಮಾರ್ಗವನ್ನು ಅನುಸರಿಸೋದಾದರೆ ನಮ್ಮನ್ನು ಒಂದು ದಿವಸ ಮೇಲಕ್ಕೆ ತರ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಎಷ್ಟೋ ಸಂದರ್ಭದಲ್ಲಿ ದೇವರೇ, ಕೆಳಮಟ್ಟದ ಅನುಭವದಲ್ಲಿರುವಾಗ ನಿರಾಶೆ ಅನುಭವಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಆದರೆ ದೇವರೇ, ಅದರ ಮಧ್ಯದಲ್ಲಿ ನಿರಾಶರಾಗದೆ ನಂಬಿಕೆಯಲ್ಲಿ ದೃಢವಾಗಿ ಮುಂದೆ ಸಾಗುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವನ್ನು ಮಾಡುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.